ನೊಂದ ಜೀವಕ್ಕೆ ಮುರಿದ ಮನಸ್ಸಿಗೆ ಪ್ರಶ್ನೆಗಳಲ್ಲಿ ಸಿಲುಕಿದ ಜೀವನಕ್ಕೆ ಬೆಳಕಿಗಾಗಿ ಅಲೆಯುವ ಹೃದಯಕ್ಕೆ ಸತ್ಯವೇದದಿಂದ ಹೃದಯಕ್ಕೆ ಒಂದು ಮಾತು. ಆತ್ಮೀಯರೇ, ಮತ್ತೊಮ್ಮೆ ಹೃದಯಕ್ಕೊಂದು ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಿಯರೇ, ಇಂದು ನಾವು ನೋಡಲಿಕ್ಕಿರ್ತಕ್ಕಂಥದ್ದು ಆದಿಕಾಂಡ 18ನೇ ಅಧ್ಯಾಯ ವಚನಗಳು 1ರಿಂದ 15. ಇದು ಒಂದು ಸಾಮಾನ್ಯವಾದಂಥ ಒಂದು ದಿನ. ಮಧ್ಯಾಹ್ನದ ಬಿಸಿಲು ತಲೆಯ ಮೇಲೆ ಇದೆ. ಅಬ್ರಹಾಮನು ತನ್ನ ಗೂಡಾರದ ಬಳಿಯಲ್ಲಿ ಕುಳಿತಿದ್ದಾನೆ. ಯಾವುದೇ ವಿಶೇಷವಾದಂಥ ಘಟನೆ ಇಲ್ಲ. ಆದರೆ ಅದೇ ಕ್ಷಣದಲ್ಲಿ ಅಸಾಮಾನ್ಯವಾದದ್ದು ಒಂದು ನಡೆಯುತ್ತದೆ. ಪ್ರಿಯರೇ, ಅವನು ತಲೆ ಎತ್ತಿ ನೋಡಿದಾಗ 3 ಜನ ನಿಂತಿರುವುದನ್ನ ಕಾಣುತ್ತಾನೆ. ತಕ್ಷಣ ಅವನು ಯೋಚಿಸುವುದಿಲ್ಲ, ಯಾವ ವಿಳಂಬ ಮಾಡುವುದಿಲ್ಲ. ಅವರನ್ನ ಸ್ವಾಗತಿಸುತ್ತಾನೆ, ವಂದಿಸುತ್ತಾನೆ, ಆತಿಥ್ಯವನ್ನ ಕೊಡುತ್ತಾನೆ, ನೀರನ್ನ ತರುತ್ತಾನೆ, ಆಹಾರವನ್ನ ಸಿದ್ಧಪಡಿಸುತ್ತಾನೆ, ಸಾರಾಳಿಗೆ ಹೇಳುತ್ತಾನೆ, ನೀನು ಅಡಿಗೆಯನ್ನ ಬೇಗ ಮಾಡು ಎಂಬುದಾಗಿ. ಪ್ರಿಯರೇ, ಇದು ಕೇವಲ ಸಂಸ್ಕೃತಿ ಅಲ್ಲ, ಇದು ಅವನು ತೋರಿಸುತ್ತಾ ಇರುವಂತ ಗೌರವ ಸ್ಪಂದನೆ. ಅಬ್ರಹಾಮ ತನ್ನ ಮುಂದೆ ಯಾರು ನಿಂತಿದ್ದಾರೆ ಎನ್ನುವಂಥದ್ದನ್ನು ಸಹ ಪೂರ್ಣವಾಗಿ ಅರಿತಿರಲಿಲ್ಲ. ಆದರೂ ಅವನು ಗೌರವದಿಂದ ನಡೆದುಕೊಂಡನು. ಅದನ್ನು ನಾವು ನೋಡಬಹುದು. ಅವರು ಕೆಳಗೆ ಕುಳಿತುಕೊಂಡು ಊಟವನ್ನ ಮಾಡುತ್ತಾರೆ. ಆಮೇಲೆ ಒಂದು ಪ್ರಶ್ನೆಯನ್ನ ಕೇಳುತ್ತಾರೆ, ನಿನ್ನ ಹೆಂಡತಿ ಸಾರಾಳು ಎಲ್ಲಿದ್ದಾಳೆ ಎಂಬುದಾಗಿ. ಅಬ್ರಹಾಮ ಹೇಳುತ್ತಾನೆ, ಆಕೆ ಗೂಡಾರದ ಒಳಗೆ ಇದ್ದಾಳೆ ಎಂಬುದಾಗಿ. ಆ ಕ್ಷಣ ಮಾತು ಬದಲಾಗುತ್ತದೆ. ಬಂದಿರ್ತಕ್ಕಂಥ 3 ಜನರಲ್ಲಿ ಒಬ್ಬರು ಹೇಳುತ್ತಾರೆ, ಮುಂದಿನ ವರ್ಷ ಇದೇ ಸಮಯದಲ್ಲಿ ಸಾರಾಳು ಮಗುವಿಗೆ ಜನ್ಮವನ್ನ ನೀಡುತ್ತಾಳೆ ಎಂಬುದಾಗಿ ಹೇಳುತ್ತಾರೆ. ಆತ್ಮೀಯರೇ, ಈ ಮಾತು ಗುಡಾರದ ಒಳಗೆ ಸಾರಾಳಿಗೆ ಕೇಳಿಸುತ್ತದೆ. ಅವಳು ಇದನ್ನು ಕೇಳಿ ನಗುತ್ತಾಳೆ. ಮೌನವಾದಂತ ಒಂದು ನಗು, ಸಂದೇಹದಿಂದ ತುಂಬಿದಂತ ಒಂದು ನಗು. ಅವಳು ಆಲೋಚಿಸುತ್ತಾಳೆ, ನಾನು ವೃದ್ಧೆ, ನನ್ನ ದೇಹದಲ್ಲಿ ಈ ಸಾಧ್ಯತೆ ಇಲ್ಲ. ಹಾಗಾದ್ರೆ ಇವ್ರು ಹೇಳುವಂಥದ್ದು ಹೇಗೆ ಸಾಧ್ಯ ಎಂಬುದಾಗಿ. ಅವಳ ನಗು ಒಂದು ಪ್ರಶ್ನೆಯಾಗಿತ್ತು. ಅವಳ ನಗು ಒಂದು ಅನುಮಾನವಾಗಿತ್ತು. ಆಗ ದೇವರು ಮಾತನಾಡುತ್ತಾರೆ, ಸಾರಾಳೆ, ಯಾಕೆ ನೀನು ಈಗ ನಗದೆ ಎಂಬುದಾಗಿ. ಗೂಡಾರದ ಹೊರಗೆ ನಿಂತಿದ್ದರೂ ದೇವರು ಗೂಡಾರದ ಒಳಗಿನ ಹೃದಯವನ್ನ ಕೇಳಿದ್ದಾರೆ. ನಂತರ ದೇವರು ಒಂದು ಪ್ರಶ್ನೆಯನ್ನ ಕೇಳುತ್ತಾರೆ. ಆ ಒಂದು ಪ್ರಶ್ನೆ ಯಾವ ಕಾಲಕ್ಕೂ ಅನ್ವಯಿಸುವುದು ಪ್ರಿಯರೇ. ಯೆಹೋವನಿಗೆ ಅಸಾಧ್ಯವಾದದ್ದೇನಾದರೂ ಇದೆಯೇ ಎಂಬುದಾಗಿ. ಆತ್ಮೀಯರೇ, ಈ ಪ್ಯಾಸೇಜಿನ ಹೃದಯ ಭಾಗ ಈ ಒಂದು ಪ್ರಶ್ನೆ, ಯೆಹೋವನಿಗೆ ಅಸಾಧ್ಯವಾದದ್ದೇನಾದರೂ ಇದೆಯೇ. ಮಾನವನ ದೃಷ್ಟಿ ಹೇಳುತ್ತದೆ ಇದು ಸಾಧ್ಯವಲ್ಲ ಎಂಬುದಾಗಿ. ಆದರೆ ದೇವರು ಕೇಳುವಂತ ಮಾತು, ಯಾಕೆ ಇದು ಸಾಧ್ಯವಿಲ್ಲ. ಸಾರಾಳು ಹೆದರುತ್ತಾಳೆ. ಅವಳು ಮತ್ತೆ ಹೇಳುತ್ತಾಳೆ, ನಾನು ನಗಲಿಲ್ಲ ಎಂಬುದಾಗಿ. ಆದರೆ ದೇವರು ಮೃದುವಾಗಿ ಹೇಳುತ್ತಾರೆ, ನೀನು ನಗ್ದೆ ಎಂಬುದಾಗಿ. ಪ್ರಿಯರೇ, ದೇವರು ನಮ್ಮ ಮಾತುಗಳನ್ನು ಮಾತ್ರವಲ್ಲ, ನಮ್ಮ ಒಳಗಿನ ಪ್ರತಿಕ್ರಿಯೆಯನ್ನು ಸಹ ತಿಳಿದಿರುವಂತ ದೇವರು. ನಾವು ನಂಬಿಕೆಯ ಮಾತುಗಳನ್ನ ಹೇಳಬಹುದು, ಆದರೆ ಹೃದಯದ ಆಳದಲ್ಲಿ ಅನುಮಾನ ಇದೆಯಾ ಎಂಬುದಂಥದ್ದನ್ನ ನಮಗೇ ಗೊತ್ತು. ಆದರೂ ದೇವರು ನಮ್ಮನ್ನು ತಳ್ಳುವುದಿಲ್ಲ ಪ್ರಿಯರೇ. ದೇವರು ನಮ್ಮ ಅನುಮಾನವನ್ನ ಎದುರಿಸುತ್ತಾರೆ. ಇಂದು ನಮ್ಮ ಜೀವನದಲ್ಲೂ ಇದೇ ನಡೆಯಬಹುದು. ನಾವು ದೇವರ ವಾಗ್ದಾನವನ್ನ ಕೇಳುತ್ತೇವೆ, ಪದೇ ಪದೇ ವಾರ ವಾರ ಪ್ರತಿದಿನ ಕೇಳುತ್ತೇವೆ. ಆದರೆ ಒಳಗೆ ಯೋಚಿಸುತ್ತೇವೆ, ಇದು ನನ್ನ ಜೀವನದಲ್ಲಿ ಸಾಧ್ಯವೇ, ನಾನಿರ್ತಕ್ಕಂಥ ಈ ಪರಿಸ್ಥಿತಿಯಲ್ಲಿ ಇದು ನಡೆಯುತ್ತದಾ ಎನ್ನುವಂಥ ಪ್ರಶ್ನೆಗಳು. ನಾವು ಮೌನವಾಗಿ ನಗುತ್ತೇವೆ. ಆದರೆ ದೇವರು ಇಂದು ಅದೇ ಪ್ರಶ್ನೆ ಪ್ರಿಯರೇ ನಮಗೂ ಕೇಳುತ್ತಾ ಇರುವಂಥದ್ದು, ದೇವರಿಗೆ ಅಸಾಧ್ಯವಾದದ್ದೇನಾದರೂ ಇದೆಯಾ. ಹಾಗಾದ್ರೆ ಇಂದಿನ ವಾಗ್ದಾನ, ದೇವರಿಗೆ ಅಸಾಧ್ಯವಾದದ್ದೇನೂ ಇಲ್ಲ. ನಮ್ಮ ಪರಿಸ್ಥಿತಿ ಎಷ್ಟು ಕಠಿಣವಾಗಿದ್ದರೂ ಅದು ದೇವರ ಮಿತಿ ಅಲ್ಲ ಪ್ರಿಯರೇ. ಹಾಗಾದ್ರೆ ನಾವು ಕೈಗೊಳ್ಳಬೇಕಾಗಿರುವಂತ ಆಜ್ಞೆ, ನಮ್ಮ ಅನುಮಾನಗಳನ್ನ ಅಂತಿಮ ಸತ್ಯವೆಂದು ನಾವು ತೆಗೆದುಕೊಳ್ಳಬಾರದು. ನಾವು ಇದು ಸಾಧ್ಯವಿಲ್ಲ ಎಂಬುದಾಗಿ ನಾವೇ ತೀರ್ಮಾನ ಮಾಡಬಾರದು. ದೇವರ ಶಕ್ತಿಗೆ ನಾವು ಸೀಮೆಯನ್ನ ಹಾಕಬಾರದು ಪ್ರಿಯರೇ. ಹೊರತು ಸಂಪೂರ್ಣವಾಗಿ ನಾವು ದೇವರನ್ನ ನಂಬಬೇಕು. ಹಾಗಾದ್ರೆ ಇದನ್ನು ನೆನಪಿಟ್ಟುಕೊಳ್ಳೋಣ. ಸಾರಾಳು ನಗುತ್ತಾಳೆ, ಆದರೆ ದೇವರು ಸಾರಾಳ ಹಿಂದೆ ಇದ್ದಂತ ನಗುವನ್ನು ನೋಡಲಿಲ್ಲ. ಸಾರಾಳ ಮುಂದೆ ಇದ್ದಂತ ಒಂದು ಭವಿಷ್ಯವನ್ನು ನೋಡಿದರು.
ಇಂದು ಈ ಪ್ರಶ್ನೆ ನಮ್ಮ ಮುಂದೆಯೂ ಇದೆ. ದೇವರಿಗೆ ಅಸಾಧ್ಯವಾದದ್ದೇನಾದರೂ ಇದೆಯೇ? ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಅಸಾಧ್ಯವನ್ನ ಸಾಧ್ಯವನ್ನಾಗಿ ಮಾಡುವಂತ ದೇವರನ್ನ ನಾವು ನಂಬಿ ಬಾಳೋಣ. ಆಮೇಲೆ ನೊಂದ ಜೀವಕ್ಕೆ ಮುರಿದ ಮನಸ್ಸಿಗೆ ಬೆಳಕನ್ನು ಹುಡುಕುವ ಹೃದಯಕ್ಕೆ ಸತ್ಯವೇದದಿಂದ ಹೃದಯಕ್ಕೆ ಒಂದು ಮಾತು. ಹೃದಯ